ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರವಿಂದ್ ಅಂತ. ನಾನಿವತ್ತು ನಿಮ್ ಜೊತೆಗೆ ಮನದಲ್ಲಿ ರಕ್ತ ಹೋಗುವಿಕೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಂದಿದ್ದೆ. ಯಾಕೆ ನಮ್ಮ ಮನದಲ್ಲಿ ರಕ್ತ ಹೋಗುತ್ತೆ? ನಮ್ಮ ಜೀರ್ಣಕ್ರಿಯೆಗೆ ಸಹಕರಿಸುವ ಅನ್ನನಾಳ, ಹೊಟ್ಟೆ, ಚಿಕ್ಕರಳು, ದೊಡ್ಡ ಕರಳು, ಗುದನಾಳ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೆ ನಮ್ಮ ಮಲದಲ್ಲಿ ರಕ್ತ ಹೋಗುವ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಈ ರಕ್ತ ಕೆಂಪುಗೆ ಇರುತ್ತ, ಇನ್ ಕೆಲವರಿಗೆ ಇದು ಬ್ಲ್ಯಾಕ್ ಟಾರ್ ತರನೂ ಇರ್ಬೋದು, ಇನ್ ಕೆಲವರಿಗೆ ಮರೂನ್ ಕಲರ್ ಕೂಡ ಇರ್ಬೋದು. ಸೊ ಇದಕ್ಕೆ ಸಾಮಾನ್ಯ ಕಾರಣಗಳು ಅಂತ ಅಂದ್ರೆ ಮೂಲವ್ಯಾಧಿ ಮತ್ತೆ ಫಿಶರ್ ಅಂತೀವಿ, ಇದು ಅತಿ ಸಾಮಾನ್ಯ ಕಾರಣಗಳು. ಇನ್ ಕೆಲವರಿಗೆ ಕರಳಿನ ಇನ್ಫೆಕ್ಷನ್, ಕೋಲೈಟಿಸ್ ಅಲ್ಲಿ ಕೂಡ ರಕ್ತ ಹೋಗೋ ಚಾನ್ಸಸ್ ಇರುತ್ತೆ. ಗುದನಾಳದ ಕ್ಯಾನ್ಸರ್ ಅಥವಾ ದೊಡ್ಡ ಕರಳಿನ ಕ್ಯಾನ್ಸರ್ ಅಲ್ಲೂ ಕೂಡ ಮಲದಲ್ಲಿ ರಕ್ತ ಹೋಗುತ್ತೆ. ಕೆಲವರಿಗೆ ಹೊಟ್ಟೆ ಒಳಗೆ ಅಲ್ಸರ್ ಇದ್ರೂ ಕೂಡ ಅದು ರಕ್ತ ಮೋಷನ್ ಜೊತೆ ಬರೋದ್ರೊಳಗೆ ಕಪ್ಪು ಬರುತ್ತೆ. ಇದು ಸಾಮಾನ್ಯ ಕಾಯಿಲೆ ಆಗಿದ್ರು ಕೂಡ ಡಾಕ್ಟರ್ ಹತ್ರ ಯಾವಾಗ ಬಂದು ನೀವು ತೋರಿಸ್ಕೋಬೇಕು ಅಂತಂದ್ರೆ ಕೆಲವು ಇಂಡಿಕೇಶನ್ಸ್ ಇರುತ್ತೆ. ಯಾವುವು ಅಂದ್ರೆ ರಕ್ತ ತುಂಬಾ ದಿನದಿಂದ ಹೋಗ್ತಿದ್ರೆ, ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಿದ್ರೆ, ಅತಿ ಹೆಚ್ಚಾಗಿ ಹೋಗ್ತಿದ್ರೆ ನೀವು ಬರ್ಬೇಕಾಗತ್ತೆ. ನಿಮಗೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರೀತಾರೆ, ಇದಿದ್ರು ಕೂಡ ನೀವು ಬಂದು ತೋರಿಸ್ಕೊಳ್ಳೇಬೇಕಾಗತ್ತೆ. ಬರೀ ರಕ್ತ ಹಾಕೋದ್ರಿಂದ ಇದು ಪರಿಹಾರ ಆಗೋದಿಲ್ಲ. ಇನ್ ಕೆಲವರಿಗೆ ವೇಟ್ ಲಾಸ್, ತುಂಬಾ ಸುಸ್ತಿದ್ರು ಕೂಡ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಈ ಕಂಡೀಷನ್ ನ ಡಯಾಗ್ನೋಸ್ ಮಾಡೋದು ಹೆಂಗೆ? ಡಾಕ್ಟರ್ ಹತ್ರ ಬಂದ್ರೆ ಏನ್ ಮಾಡ್ತಾರೆ ನಿಮ್ಗೆ ಸಾಮಾನ್ಯವಾಗಿ ಅಂದ್ರೆ ಹಿಸ್ಟ್ರಿ ಮತ್ತೆ ನಿಮ್ಮ ಎಕ್ಸಾಮಿನೇಷನ್. ಮೋಷನ್ ಹೋಗೋ ಜಾಗದಲ್ಲಿ ಪ್ರಾಕ್ಟೋಸ್ಕೋಪ್ ಅಂತ ಒಂದು ಚಿಕ್ಕದೊಂದು ಸ್ಕೋಪ್ ಇರುತ್ತೆ, ಅದನ್ನ ಹಾಕಿ ನೋಡಿದ್ರೆ ಈ ಮೂಲವ್ಯಾಧಿಗಳು, ಫಿಶರ್ಗಳು, ಕೆಳಗಡೆ ಭಾಗದಲ್ಲಿರೋ ಪಾಲಿಪ್ಸ್ಗಳು ಖಂಡಿತ ನಾವು ಕಂಡುಹಿಡಿಬಹುದು. ಕೆಲವರಿಗೆ ಮೋಷನ್ ಟೆಸ್ಟಿಂಗ್ ಕೂಡ ಬೇಕಾಗಬಹುದು. ಇದೆರಡರಲ್ಲೂ ನಮಗೇನು ಗೊತ್ತಾಗ್ತಿಲ್ಲ ಅಂದ್ರೆ ನಾವು ನಿಮಗೆ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಇದಲ್ಲದೆ ಕೆಲವು ಪೇಷಂಟ್ಸ್ಗೆ ಸಿಟಿ ಸ್ಕ್ಯಾನ್ ಕೂಡ ಅವಶ್ಯಕತೆ ಇರುತ್ತೆ. ಇದಕ್ಕೆ ಪರಿಹಾರ ಏನು? ಸಾಮಾನ್ಯವಾಗಿ ಮೂಲವ್ಯಾಧಿ ಅಥವಾ ಫಿಶರ್ ಇದ್ರೆ ನಿಮಗೆ ಜಸ್ಟ್ ಡಯಟರಿ ಚೇಂಜಸ್ ಮತ್ತೆ ಹೆಚ್ಚಿಗೆ ಫೈಬರ್ ಇಂಟೇಕ್ ಮಾಡೋದ್ರಿಂದ ಅಥವಾ ಗುಡ್ ಹೈಡ್ರೇಷನ್ ಇಟ್ಕೊಳ್ಳೋದ್ರಿಂದಾನೇ ಈ ಸಮಸ್ಯೆ ಬಗೆಹರುತ್ತೆ. ಇನ್ನ ಕೋಲೈಟಿಸ್ ಅಥವಾ ಇನ್ಫ್ಲಮೇಷನ್ ಏನಾದ್ರು ಇತ್ತು ನಿಮ್ ಕರಳಲ್ಲಿ ಅಂದ್ರೆ ಕೆಲವು ಮೆಡಿಕೇಶನ್ಸ್ ಇಂದ ನಿಮ್ದು ಸಮಸ್ಯೆ ಬಗೆಹರುತ್ತೆ. ನಿಮಗೆ ಏನಾದ್ರು ಕ್ಯಾನ್ಸರ್, ಪಾಲಿಪೋ ಈ ತರ ಇದ್ರೆ ನಿಮಗೆ ಸರ್ಜರಿ ಅಥವಾ ಕೆಲವು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಇಂದನೂ ಕೂಡ ನಿಮ್ ಸಮಸ್ಯೆ ಬಗೆಹರುತ್ತೆ. ಸಾರಾಂಶ ಏನಾದ್ರು ಹೇಳ್ಬೇಕು ನಿಮಗೆ ಅಂದ್ರೆ ಮನದಲ್ಲಿ ರಕ್ತ ಹೋಗೋದು ನಾರ್ಮಲ್ ಅಲ್ಲ. ಇದು ತುಂಬಾ ದಿನದಿಂದ ನಿಮಗೆ ತೊಂದರೆ ಕೊಡ್ತಿದ್ರೆ ನೀವು ಬಂದು ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಕೆಲವು ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ ಏನಾದ್ರು ಇತ್ತು ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಟ್ ಮಾಡೋದ್ರಿಂದ ಅದು ಪರ್ಮನೆಂಟ್ ಕ್ಯೂರ್ಸ್ ನಾವು ಕೊಡಕ್ ಸಾಧ್ಯ ಆಗುತ್ತೆ. ಗುದನಾಳದಲ್ಲಿ ಅಥವಾ ಮೋಷನ್ ಅಲ್ಲಿ ರಕ್ತ ಹೋಗೋದು ನಿಮಗೆ ಕಾಣೋದಿಲ್ಲ, ಮೇಲಿಂದ ಬರ್ತಿರುತ್ತೆ. ಸೊ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳದಂಗಿರೋದೇ ಒಳ್ಳೇದು.